Sisters, praise the Lord and a very good evening. Praise the Lord. అందరూ దేవుని కృపను బట్టి ಕ್ಷೇಮಂగా ಆರೋಗ್ಯಂగా ఉన్నారని ನಂಬುತ್ತಾ ఉంటున్నాం. ದೇವರ ಕೃಪೆಯಿಂದ ಎಲ್ಲರೂ ಕ್ಷೇಮವಾಗಿ ಆರೋಗ್ಯವಾಗಿದ್ದೀರಂತ ನಂಬ್ತಾ ಇದ್ದೀವಿ. ఈ రోజు కూడా మనం సిస్టర్స్ మీటింగ్ ప్రారంభించుకోక మునుపు ఒక చిన్న ప్రార్థన చేసుకుందాం. ಇವತ್ತಿನ ದಿನ ಕೂಡ ಸಿಸ್ಟರ್ಸ್ ಮೀಟಿಂಗ್ ಪ್ರಾರಂಭ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. మనం తలలు వంచి కళ్ళు మూసుకుందాం, ప్రారంభించుకుందాం ప్రార్థన. తల బాగేసి కళ్ళు మూసుకుని ప్రార్థన ಮಾಡೋಣ. ప్రేమగల తండ్రి, జీవముగల దేవా, ప్రీతియుల దేవా, జీవులంత తండ్రి, అత్యున్నత సింహాసనముపై ಆಸೀನುడవైన గొప్ప రక్షక, ಅತ್ಯುನ್ನತ ಸಿಂಹಾಸನದ ಮೇಲೆ ಆಸೀನನಾಗಿರುವಂತ ದೊಡ್ಡ ರಕ್ಷಕನೇ, ಈ ಸಾಯಂಕಾಲ ಸಮయంలో ఈ సాయంకాల సమಯದಲ್ಲಿ మమ్మల్ని ఎంతగానో జ్ఞాపకం చేసుకొని నమ్మెల్లరನ್ನು జ్ఞాపకం ಮಾಡಿಕೊಂಡು ಸಿಸ್ಟರ್ಸ್ గా మమ్మల్ని గ్యాదర్ చేసిన విధానం బట్టి ఆరాధించి పూజిస్తా ఉంటున్నాం. స్త్రీయరాಗಿ సంపూర్ణతక్ಕಾಗಿ ఆరాధిಸಿ పూజిస్తా ఇದ್ದೇವೆ. ఈ 4 వీక్స్ అద్భుతమైన రీతిగా మీరు సహాయం చేస్తా వచ్చారయ్యా. ఈ 4 వాರಗಳು అద్భుతವಾದಂತ ರೀತಿಯಲ್ಲಿ మీరు సహాయం ಮಾಡ್ತಾ ಬಂದಿದ್ದೀರಿ. ఇంకా ముందు కూడా మీరు సహాయం చేస్తారని నమ్ముతా ఉంటున్నాం. ಇನ್ನು ಮುಂದೆ ಕೂಡ ನೀವು ಸಹಾಯ ಮಾಡ್ತೀರಿ ಎಂಬುದಾಗಿ ನಂಬುತ್ತಾ ಇದ್ದೇವೆ. ಈ రోజు కూడా పాటలలో సహాయం చేయండి. ಇವತ್ತು ಕೂಡ ಹಾಡುಗಳಲ್ಲಿ ಸಹಾಯ ಮಾಡ್ರಿ. ఆంటీని కూడా ఆత్మతో అభిషేకించి అద్భుతమైన రీతిగా శ్రేష్టమైన మంచి మాటలు మా ముందుకు తీసుకొస్తారని నమ్ముతా ఉంటున్నామయ్యా. ಆಂಟಿ ಅವರನ್ನು ಕೂಡ ಆತ್ಮದಿಂದ ಅಭಿಷೇಕಿಸಿ ಅದ್ಭುತವಾದಂತ ಶ್ರೇಷ್ಠವಾದಂತ ನಿಮ್ಮ ಮಾತುಗಳನ್ನು ನಮ್ಮ ಮುಂದೆ ತರ್ತೀರಿ ಎಂಬುದಾಗಿ ಸ್ತುತಿಸ್ತಾ ಇದ್ದೇವೆ. మీరే అల్ఫా ఒమేగాగా ఉంటూ ನೀವೇ ಅಲ್ಫಾ ಒಮೇಗಾ ಆಗಿದ್ದು మమ్మల్ని నడిపిస్తారని, నమ్మెల్లరನ್ನು నడిಸ್ತೀరెಂದು ట్రాన్స్లేషన్ లో కూడా మీరే సహాయం చేస్తారని నమ్ముతూ అనువాద ಮಾಡೋದ್ರಲ್ಲಿ ನೀವೇ ಸಹಾಯ ಮಾಡ್ತೀರೆಂಬುದಾಗಿ ನಂಬಿ యేసుక్రీస్తు నామమున ప్రార్థించి వేడుకుంటున్నాం తండ్రి. యేసుక్రీస్తు నామములో ప్రార్థిಸಿ వేడి ಹೊಂದಿದ್ದೇವೆ తండ్రి. ఆమేన్. మనం ఈరోజు నమ్మకమైన నా ప్రభు, ನಂಬಿಕೆಯುಳ್ಳ ನನ್ನ ప్రభు ಅನ್ನುವ పాట పాడుకుందాం. ನಂಬಿಕೆಯುಳ್ಳ ನನ್ನ ప్రభు ಅಂತ ಹಾಡು ಹಾಡ್ಕೊಳ್ಳೋಣ. అందరికి వచ్చిన పాటే అందరం బిగ్గరగా గట్టిగా మనం సాంగ్స్ తెచ్చుకొని పాటలు పాడుకుందాం. ಎಂದಿಗೂ ಬಂದಂತ ಹಾಡನ್ನೇ ನಾವು ಹಾಡು ತೆಗೆದು ಎಲ್ಲ ಗಟ್ಟಿಯಾಗಿ ನೋಡಿ ಹಾಡ್ಕೊಳ್ಳೋಣ. ನಂಬಿಕೆಯುಳ್ಳ ನನ್ನ ಪ್ರಭು, ನಿನ್ನನ್ನೇ ನಾನು ಸ್ತುತಿಸುವೆ, ನಿನ್ನನ್ನೇ ನಾನು ಸ್ತುತಿಸುವೆ. ನಂಬಿಕೆಯುಳ್ಳ ನನ್ನ ಪ್ರಭು, ಕರುಣೆಯಿಂದ ಕರೆದು ನೀ ಸ್ಥಿರಪಡಿಸಿ ಕಾಪಾಡಿದಿ, ಸ್ಥಿರಪಡಿಸಿ ಕಾಪಾಡಿದಿ. ಕರುಣೆಯಿಂದ ಕರೆದು ನೀ ಸ್ಥಿರಪಡಿಸಿ ಕಾಪಾಡಿದಿ, ಸ್ಥಿರಪಡಿಸಿ ಕಾಪಾಡಿದಿ. ಸ್ಥಿರಪಡಿಸಿದ ನನ್ನ ಪ್ರಭುವೆ, ಹೊಗಳಿ ನಾನು ಸ್ತುತಿಸುವೆ. ಸ್ಥಿರಪಡಿಸಿದ ನನ್ನ ಪ್ರಭುವೆ, ಹೊಗಳಿ ನಾನು ಸ್ತುತಿಸುವೆ. ನಂಬಿಕೆಯುಳ್ಳ ನನ್ನ ಪ್ರಭು, ನಿನ್ನನ್ನೇ ನಾನು ಸ್ತುತಿಸುವೆ, ನಿನ್ನನ್ನೇ ನಾನು ಸ್ತುತಿಸುವೆ. ನಂಬಿಕೆಯುಳ್ಳ ನನ್ನ ಪ್ರಭು, ಎಷ್ಟು ಸಾರಿ ನಿನ್ನ ಕೃಪೆಯ ಬಿಟ್ಟು ಹೋಗಿದ್ದೇನೋ ಪ್ರಭು, ಬಿಟ್ಟು ಹೋಗಿದ್ದೇನೋ ಪ್ರಭು. ಎಷ್ಟು ಸಾರಿ ನಿನ್ನ ಕೃಪೆಯ ಬಿಟ್ಟು ಹೋಗಿದ್ದೇನೋ ಪ್ರಭು, ಬಿಟ್ಟು ಹೋಗಿದ್ದೇನೋ ಪ್ರಭು. ಮನ್ನಣೆಯಿಂದ ನಿನ್ನ ಬಳಿಗೆ ಸೇರಿಸಿ ನನ್ನ ಕ್ಷಮಿಸಿದೆ. ಮನ್ನಣೆಯಿಂದ
ನಂಬಿಕೆಯುಳ್ಳ ನನ್ನ ಪ್ರಭು ಹೋಗಿ ಹೋದ ವೇಳೆಯೋಳು ನನ್ನನ್ನು ಉತ್ಸಾಹಪಡಿಸಿದೆ, ನನ್ನನ್ನು ಉತ್ಸಾಹಪಡಿಸಿದೆ. ಹೋಗಿ ಹೋದ ವೇಳೆಯೋಳು ನನ್ನನ್ನು ಉತ್ಸಾಹಪಡಿಸಿದೆ, ನನ್ನನ್ನು ಉತ್ಸಾಹಪಡಿಸಿದೆ. ಭಂಗಪಡಿಸುವ ಸೈತಾನನ ಜಯಿಸಿ ವಿಜಯ ನೀಡಿದೆ, ಭಂಗಪಡಿಸುವ ಸೈತಾನನ ಜಯಿಸಿ ವಿಜಯ ನೀಡಿದೆ. ನಂಬಿಕೆಯುಳ್ಳ ನನ್ನ ಪ್ರಭು ನಿನ್ನನ್ನೇ ನಾನು ಸ್ತುತಿಸುವೆ, ನಿನ್ನನ್ನೇ ನಾನು ಸ್ತುತಿಸುವೆ. ನಂಬಿಕೆಯುಳ್ಳ ನನ್ನ ಪ್ರಭು ನನಗಾಶ್ರಯ ಬಂಡೆಯು ಕೋಟೆಯಾಗಿ ನೀನಿರುವೆ, ಕೋಟೆಯಾಗಿ ನೀನಿರುವೆ. ನನಗಾಶ್ರಯ ಬಂಡೆಯು ಕೋಟೆಯಾಗಿ ನೀನಿರುವೆ, ಕೋಟೆಯಾಗಿ ನೀನಿರುವೆ. ಪ್ರಾಕಾರದಂತೆ ನೀನಿರುವೆ, ನನ್ನನ್ನು ಮಾರೆ ಮಾಡಿರುವೆ. ಪ್ರಾಕಾರದಂತೆ ನೀನಿರುವೆ, ನನ್ನನ್ನು ಮಾರೆ ಮಾಡಿರುವೆ. ನಂಬಿಕೆಯುಳ್ಳ ನನ್ನ ಪ್ರಭು ನಿನ್ನನ್ನೇ ನಾನು ಸ್ತುತಿಸುವೆ, ನಿನ್ನನ್ನೇ ನಾನು ಸ್ತುತಿಸುವೆ. ನಂಬಿಕೆಯುಳ್ಳ ನನ್ನ ಪ್ರಭು ಸತ್ಯ ಸಾಕ್ಷಿಯಾಗಿದ್ದು ನಂಬಿಗಸ್ತನ ನೀನಾಗಿರುವೆ, ನಂಬಿಗಸ್ತನ ನೀನಾಗಿರುವೆ. ಸತ್ಯ ಸಾಕ್ಷಿಯಾಗಿದ್ದು ನಂಬಿಗಸ್ತನ ನೀನಾಗಿರುವೆ, ನಂಬಿಗಸ್ತನ ನೀನಾಗಿರುವೆ. ನಿತ್ಯನಾದ ನಮ್ಮ ದೇವ ಆಮೆನೆಂದು ಹಾಡುವೆ, ನಿತ್ಯನಾದ ನಮ್ಮ ದೇವ ಆಮೆನೆಂದು ಹಾಡುವೆ. ನಂಬಿಕೆಯುಳ್ಳ ನನ್ನ ಪ್ರಭು ನಿನ್ನನ್ನೇ ನಾನು ಸ್ತುತಿಸುವೆ, ನಿನ್ನನ್ನೇ ನಾನು ಸ್ತುತಿಸುವೆ. ನಂಬಿಕೆಯುಳ್ಳ ನನ್ನ ಪ್ರಭು. ఈ దినము హుమ్నాబాద్ లో ఉంటున్న దైవజనురాలు సరోజిని ఆంటీ గారు మనతో మెసేజ్ పంచుకుంటారు. హుమ్నాబాద్ ಇರುವಂತ ಸರೋಜಿನಿ ಆಂಟಿ ಅವರು ನನ್ನ ವಾಕ್ಯವನ್ನು ಹಂಚ್ಕೊಳ್ತಾರೆ. ఇంకా ఆంటీ మనల్ని చక్కగా తన వాక్యం ద్వారా దేవుని అభిషేకం పొంది శ్రేష్టమైన మాటలు మన ముందుకు తీసుకొని రావడానికి మనందరం మనసులో ప్రార్థన చేసుకుంటా ఉన్నాం. ಆತ್ಮದಿಂದ ಪ್ರೇರೇಪಿತರಾಗಿ ಆಂಟಿ ವಾಕ್ಯವನ್ನು ಮುಂದೆ ತರಲಿಕ್ಕೆ ನಾವೆಲ್ಲರೂ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತೀವಿ. వాక్యం వినక ముందు మనం అందరం మన బైబిల్ ఎత్తుకొని ఒక చిన్న పాట పాడుకుందాం. ವಾಕ್ಯ ಕೇಳೋದಕ್ಕಿಂತ ಮುಂಚೆ ನಾವೆಲ್ಲರೂ ನಮ್ಮ ಬೈಬಲ್ ಎತ್ಕೊಂಡು ಒಂದು ಚಿಕ್ಕ ಹಾಡು ಹಾಡೋಣ. అందరికి తెలిసిన పాట బల్లె బల్లె మాట బంగారు మాట. ಎಲ್ಲರಿಗೂ ತಿಳಿದಿರುವಂತಹ ಗೊತ್ತಿರುವಂತಹ ಹಾಡೆ ಬಲ್ಲೆ ಬಲ್ಲೆ మాట బంగారు. ఈ పాట పాడుకుందాం. అందరు మీ బైబిల్ ఎత్తండి.
ಎಲ್ಲರೂ ನಿಮ್ಮ ಬೈಬಲ್ ಎತ್ತಿ ಬಲೆ ಬಲೆ మాట బంగారు మాట బైబిల్లో మాట యేసు మాట మాట బలె బలే బలె బలే మాట బంగారు మాట బైబిల్లో మాట యేసు మాట నా జీవితాన నీ జీవితాన పరవాని మాట యేసు యేసు మాట మాట నా జీవితాన నీ జీవితాన పరవాని పర్వని మాట యేసు మాట బలె బలె బలే మాట బంగారు మాట బైబిల్ బల మాట యేసు మాట. ఇప్పుడు మనందరం వాక్యం విందాము. ಇವಾಗ ನಾವೆಲ್ಲರೂ ವಾಕ್ಯ ಕೇಳೋಣ. सबको प्रेज लॉर्ड सबको ಎಲ್ರಿಗೂ ಪ್ರೈಸ್ ದ ಲಾರ್ಡ್. प्रभु की मेरी कोई योग्यता नहीं है कि आपके सामने खड़े होकर मैं प्रभु का वचन दूं, ನನಗೆ ಯಾವುದೇ ಯೋಗ್ಯತೆ ಇಲ್ಲ ನಿಮ್ಮ ಎದುರುಗಡೆ ನಿಂತ್ಕೊಂಡು ದೇವ್ರ ವಾಕ್ಯ ಹಂಚ್ಲಿಕ್ಕೆ. परंतु प्रभु के अनुग्रह के लिए प्रभु की स्तुति करती हूँ. ಆದ್ರೆ ದೇವರ ಅನುಗ್ರಹಕ್ಕೋಸ್ಕರ ದೇವರನ್ನು ಸ್ತುತಿಸ್ತಾ ಇದ್ದೇನೆ. प्रभु के वचन में से देखेंगे ದೇವ್ರ ವಾಕ್ಯದಿಂದ ನೋಡ್ಕೊಳ್ಳೋಣ. यशाया ಏಷಾಯ 52 चैप्टर 52ನೇ ಅಧ್ಯಾಯ पहला वचन. ಮೊದಲನೇ ವಚನ. सब मिलकर पढ़ेंगे. ಎಲ್ರು ಕಲ್ತು ಓದ್ಕೊಳ್ಳೋಣ. ಏಷಾಯ 52ನೇ ಅಧ್ಯಾಯ ಮೊದಲನೇ ವಚನ ಎಲ್ರು ಸೇರಿ ಓದ್ಕೊಳ್ಳೋಣ. हे सियोन जाग जाग अपना बल धारण कर, हे पवित्र नगर यरूशलेम अपने शोभायमान वस्त्र पहन ले, क्योंकि तेरे बीच खतना रहित और अशुद्ध लोग फिर कभी प्रवेश न करने पाएंगे. ಚಿಯೋನೇ ಎಚ್ಚರಗೊಳ್ಳು, ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನು ಧರಿಸಿಕೋ. ಯೆರೂಶಲೇಮೇ ಪರಿಶುದ್ಧ ಪಟ್ಟಣವೇ, ನಿನ್ನ ಚಂದದ ಉಡುಪನ್ನು ಹಾಕಿಕೋ. ಇಂದಿನಿಂದ ಅಶುದ್ಧರು, ಸುನ್ನತಿ ಇಲ್ಲದವರು ನಿನ್ನೊಳಗೆ ಪ್ರವೇಶ ಮಾಡರು. प्रार्थना करें. ಪ್ರಾರ್ಥನೆ ಮಾಡೋಣ. महान प्रेमी अनुग्रहकारी विश्वास योग्य प्रभु, धन्यवाद देते हूँ, आपकी स्तुति आपकी बड़ाई करती हूँ आज के दिन के लिए जो आपके अनुग्रह से हमारे जीवन में दिया. और प्रभु जी आपके पवित्र सन्निधि में पवित्र प्रभु जी आप हमको लेकर आए, हृदय से आभारी हूँ, धन्यवाद देती हूँ. प्यारे पिताजी, कोई लायकी प्रभु मेरे नहीं है कि मैं आपके पवित्र चरणों के पास खड़े होकर प्रभु आप बहनों के बीच में आपकी सेवा करूं, परंतु दिए हुए सौभाग्य के लिए प्रभु हृदय से आभारी हूँ, धन्यवाद देती हूँ. प्यारे पिताजी, मैं मान लेती हूँ मैं अयोग्य दासी हूँ, मेरे जीवन में कुछ भी नहीं, मैं कुछ भी नहीं हूँ. प्यारे पिताजी, फिर भी प्रभु आपका बहुत का अनुग्रह मैं अपने ऊपर चाहती हूँ. पवित्र प्रभु जी आप ये दया कीजिए, आपका बहुत का अनुग्रह देकर प्रभु अयोग्य दासी को आपके महिमा के लिए उपयोग कीजिए. लूक 12:12 वचन के अनुसार अगुवाई कीजिए. पवित्र प्रभु जी निर्गमन 3:12 के वचन के अनुसार प्रभु आप मेरे साथ रहकर प्रभु आप चलाइए, दया कीजिए. पवित्र प्रभु जी मेरी सारी शारीरिक आत्मिक सारी बलहीनता को तो आपके चरणों के पास मान देती हूँ. आपके लहू से धोकर शुद्ध पवित्र करके आत्मा का नया अभिषेक देकर आपके महिमा के लिए आपकी ओर से जीवित वचन देकर मुझको हमको आपके महिमित राज्य के लिए तैयार कीजिए. हमारी संगति आशीर्वादित कीजिए. जो आत्मिक जीवन के लिए आवश्यक है उन बातों को देकर प्रभु हमको तृप्त कीजिए, दया कीजिए. भाषांतर में सहायता कीजिए, सुनने वाले बहनों के ऊपर दया कीजिए. हम सबको प्रभु आत्मा की अगुवाई में चलाइए. इस सेवा के विरोध में कार्य करने वाली हर एक अंधकार की देखी अंधी की सारी शक्तियों को प्रभु यीशु मसीह के नाम से हम बांध देते हैं. पवित्र प्रभु जी आत्मा की पूरी स्वतंत्रता हमको देकर प्रभु आप चलाइए, दया कीजिए. आपके वचन को समझने के लिए आत्मा की अगुवाई प्रभु चाहते हैं, दया कीजिए. सुनने वाले कान, समझने वाला हृदय प्रभु आप दीजिए. हमारे बीच में रहकर आपका नाम महिमा पाए, दया कीजिए. हम अपने आप को इस वचन को आपके हाथों में सौंपते हुए प्रार्थना प्रभु यीशु के नाम से मांगते हैं, आमीन. ಆಮೆನ್. जब मैं सिस्टर मीटिंग के लिए प्रार्थना कर रही थी, ಯಾವಾಗ ನಾ ಸಿಸ್ಟರ್ಸ್ ಮೀಟಿಂಗ್ ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ನೋ
तब प्रभु ने इस वचन के ऊपर मेरा ध्यान लेके आया, ಅವಾಗ ದೇವ್ರು ಈ ವಾಕ್ಯದ ಮೇಲೆ ನನ್ನ ಧ್ಯಾನವನ್ನು ತೆಗೆದುಕೊಂಡು ಬಂದ್ರು. क्योंकि हम आखिरी दिनों में जीवन जी रहे हैं ಯಾಕಂದ್ರೆ ನಾವು ಕೊನೆ ದಿನಗಳಲ್ಲಿ ನಮ್ ಜೀವಿತವನ್ನು ಜೀವಿಸ್ತಾ ಇದ್ದೇವೆ. और प्रभु का आने का समय बहुत नजदीक है। ದೇವ್ರು ಬರುವಂತ ಸಮಯ ಎಷ್ಟೋ ಹತ್ತಿರವಾಗಿದೆ. इसलिए हम अपने आप को जांचते हुए प्रभु के राज्य के लिए तैयार होना है। ಅದಕ್ಕೋಸ್ಕರ ನಮ್ಮನ್ನ ನಾವು ತಿಳಿದುಕೊಂಡು ದೇವ್ರ ರಾಜ್ಯಕ್ಕೋಸ್ಕರ ನಾವು ಸಿದ್ಧರಾಗ್ಬೇಕಾಗಿದೆ. अभी जो वचन हम पढ़े हैं ಈಗ ನಾವು ಓದಿರುವಂತ ವಚನ यशाया 52 verse 1, ಯೆಶಾಯ 52 ಮೊದಲನೇ ವಚನದಲ್ಲಿ पहला भाग पढ़िए। ಮೊದಲನೇ ಭಾಗವನ್ನು ಓದ್ತಾ ಇದ್ದೀನಿ. ಚಿಯೋನೆ 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 ಎಚ್ಚರಗೊಳ್ಳು ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನು ಧರಿಸಿಕೋ. तो यहाँ पर प्रभु का वचन बोलता है, हे सियोन जाग जाग। ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಚಿಯೋನೆ ಎಚ್ಚರಗೊಳ್ಳು ಎಚ್ಚರಗೊಳ್ಳು ಅಂತ. सियोन मतलब कौन है? ಈ ಚಿಯೋನ್ ಅಂದ್ರೆ ಯಾರು? सियोन मतलब कौन है? ಚಿಯೋನ್ ಅಂದ್ರೆ सियोन ಯಾರು? सियोन को एक स्त्री के रूप में एक मंडली को एक सदृश है। ಇಲ್ಲಿ ಚಿಯೋನ್ ಅಂದ್ರೆ ಒಬ್ಬ ಸ್ತ್ರೀಯನ್ನು ಒಂದು ಸಂಘವನ್ನು ಇಲ್ಲಿ ಸೂಚಿಸಲಾಗಿದೆ. हाँ, इसलिए प्रभु का वचन बोलता है उसके मंडली को और आपको मुझे, ये सियोन जाग जाग। ಇಲ್ಲಿ ಅದಕ್ಕೋಸ್ಕರ ದೇವ್ರ ಮಂದಿರಕ್ಕೆ ಒಬ್ಬ ಸ್ತ್ರೀಗೆ ದೇವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ, ಚಿಯೋನೇ ಎಚ್ಚರಗೊಳ್ಳು ಎಚ್ಚರಗೊಳ್ಳು ಅಂತ. मतलब हम जाग बोल के किसको बोलते हैं? ನಾವು ಎದ್ದೇಳು ಎಚ್ಚರಗೊಳ್ಳು ಅಂತ ಯಾರಿಗ್ ಹೇಳ್ತೀವಿ? जो सोए हुए लोग, जो सोते हैं उनको बोलते हैं। ಯಾರ್ ಮಲ್ಕೊಂಡಿರ್ತಾರೋ ಅವ್ರಿಗೆ ಹೇಳ್ತೀವಿ. तो यहाँ पर प्रभु का वचन बोलता है कि हे सियोन जाग जाग। ಅದಕ್ಕೋಸ್ಕರ ಇಲ್ಲಿ ದೇವ್ರ ವಾಕ್ಯ ಹೇಳ್ತಿದೆ, ಚಿಯೋನೇ ಎದ್ದೇಳು ಎದ್ದೇಳು ಅಂತ. मतलब आप और मैं आत्मिक रीति से सोई हुई स्थिति में है। ಅದಕ್ಕೋಸ್ಕರ ಆತ್ಮೀಯ ಜೀವಿತದಲ್ಲಿ ನಾವು ಮತ್ತೆ ನೀವು ಮಲ್ಕೊಂಡಿರುವಂತಹ ಸ್ಥಿತಿಯಲ್ಲಿ, ನಿದ್ದೆ ಮಾಡುವಂತಹ ಸ್ಥಿತಿಯಲ್ಲಿ ಇದ್ದೇವೆ. मतलब सोए हुए मतलब गाढ़ निद्रा में नहीं है, ಮಲ್ಕೊಂಡಿದ್ದೇವಂದ್ರೆ ಗಾಢವಾದಂತ ನಿದ್ರೆಯಲ್ಲಿ ಇಲ್ಲ, परंतु टाइम पास के लिए ऐसा ही हम पड़े रहते हैं। ಆದ್ರೆ ಟೈಮ್ ಪಾಸ್ಗೋಸ್ಕರ, ಸಮಯ ಕಳೆದಕ್ಕೋಸ್ಕರ ಸುಮ್ನೆ ಹಂಗೆ ಮಲ್ಕೊಂಡಿರ್ತೀವಿ. तो ऐसे इन आखिरी दिनों में स्थिति ऐसे ही हो गई है। ಈ ಕೊನೆ ದಿನಗಳಲ್ಲಿ ಸ್ಥಿತಿ ಅಂಥದ್ದೇ ಆಗಿದೆ. परंतु प्रभु का वचन क्या बोलता है? ಆದ್ರೆ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ? रोमा पत्रिका ರೋಮಾಪುರದವರಿಗೆ 13 chapter 13ನೇ ಅಧ್ಯಾಯ इसका 11 वर्ष, ಅದರ 11ನೇ ವಚನ. ರೋಮಾ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನ. कन्नड़ में पढ़े। ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. बस यहाँ पर प्रभु बोलता है ये समय कौन सा है? मतलब नींद में से जाग उठने का समय है। ಇಲ್ಲಿ ದೇವ್ರು ಏನ್ ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಅಂದ್ರೆ, ಈಗಿನ ಕಾಲ ಎಂಥದ್ದಾಗಿದೆ ಅಂದ್ರೆ ನಿದ್ದೆಯಿಂದ ಎಚ್ಚರಗೊಳ್ಳುವಂತ ಕಾಲ ಅಂತ. मतलब सोना मतलब क्या है? नींद मतलब सोए हुए स्थिति में मतलब कैसी स्थिति? ಮಲ್ಕೊಂಡಿರುವಂತ ಸ್ಥಿತಿ, ನಿದ್ದೆಯಲ್ಲಿರುವಂತ ಸ್ಥಿತಿ ಅಂದ್ರೆ ಯಾವ ರೀತಿ ಇದೆ? मतलब जब हम नींद में रहते हैं हमको कुछ भी मालूम नहीं होता है। ಯಾವಾಗ ನಾವು ನಿದ್ದೆಯಲ್ಲಿ ಇರ್ತೀವೋ ನಮಗೆ ಏನು ಅರ್ಥವಾಗೋದಿಲ್ಲ, ಏನು ಗೊತ್ತಾಗೋದೇ ಇಲ್ಲ. मतलब कहाँ से कौन सा कीड़ा आता है, किधर से क्या होता है, हमको क्या हानि है, क्या कुछ भी मालूम नहीं होता है। ಅಂದ್ರೆ ಎಲ್ಲಿಂದ ಯಾವ ಹುಳ ಬರ್ತದೋ, ಯಾವ ಕೇಡ್ ಬರ್ತದೋ ನಿದ್ದೆಯಲ್ಲಿದ್ದಾಗ ಏನು ಅರ್ಥ ಆಗೋದಿಲ್ಲ ನಮ್ಗೆ. परंतु अगर हम जागरूक रहने से, ಆದ್ರೆ ನಾವು ಜಾಗ್ರತೆಯಾಗಿರೋದ್ರಿಂದ हम अपने आप की रक्षा कर सकते हैं। ನಾವು ನಮ್ಮಷ್ಟಕ್ಕೆ ನಾವು ರಕ್ಷಣೆ ಮಾಡ್ಕೊಳ್ಬಹುದು. मतलब हर एक हानि से, हमको कोई भी अपाय से हम अपने आप को बचा सकते हैं। ಯಾವುದೇ ಅಪಾಯದಿಂದ, ಹಾನಿಯಿಂದ ನಮ್ಮನ್ನ ನಾವು ಬಿಡಿಸ್ಕೊಳ್ಳಿಕ್ಕೆ, ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ.
इसलिए प्रभु का वचन बोलता है कि हे सियोन तू जाग जा, मतलब हम क्या है, सारे हानि से बचने के लिए प्रभु हमको जागरूक कर रहा है। ನಾವು ಪ್ರತಿ ಹಾನಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ, ದೂರ ಆಗೋದಕ್ಕೋಸ್ಕರ ದೇವ್ರು ನಮ್ಗೆ ಎದ್ದೇಳು ಅಂತ ಹೇಳ್ತಾ ಇದ್ದಾರೆ. तो और एक वचन पढ़ेंगे, यशाया 51 वर्स 11 17 ಇನ್ನೊಂದು ವಚನ ಓದ್ಕೊಳ್ಳೋಣ. ಯೆಶಾಯ 51 11ನೇ ವಚನ. सॉरी 11 17 ದಯಮಾಡಿ ಕ್ಷಮಿಸ್ಬೇಕು, 17ನೇ ವಚನ. पहला भाग पढ़े। ಯೆಹೋವನು ತನ್ನ ರೋಷವನ್ನು ತುಂಬಿಕೊಟ್ಟ ಪಾತ್ರೆಯಿಂದ ಕುಡಿದ ಯೆರೂಸಲೇಮೇ, ಎಚ್ಚೆತ್ತುಕೋ ಎಚ್ಚೆತ್ತುಕೋ, ಎದ್ದು ನಿಲ್ಲು. ಭ್ರಮಣಗೊಳಿಸುವ ಆ ಪಾನದ ಪಾತ್ರೆಯಲ್ಲಿ ಒಂದು ತೊಟ್ಟನ್ನು ಉಳಿಸದೆ ಕುಡಿದು ಬಿಟ್ಟಿದ್ದಿ. यहाँ पर हिंदी में पहले भाग में लिखा है, हे यरूशलेम जाग जाग उठ खड़ी हो जा। ಇಲ್ಲಿ ಹಿಂದಿಯಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಯೆರೂಸಲೇಮೇ ಎಚ್ಚೆತ್ತುಕೋ ಎಚ್ಚೆತ್ತುಕೋ ಅಂತ ಬರೆಯಲ್ಪಟ್ಟಿದೆ. हाँ, जाग और जाग उठ खड़ी हो जा। ಏಳು, ಎಚ್ಚರಗಳು, ಎದ್ದು ನಿಲ್ಲು ಅಂತ. हाँ, मतलब एक स्त्री को प्रभु का वचन क्या बोलता है, मतलब तू जाग जा, जाग कर क्या उठ जा बोल के बोल रहा है। ಇಲ್ಲಿ ಒಬ್ಬ ಸ್ತ್ರೀಗೆ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಎಚ್ಚರಗಳು, ಎಚ್ಚೆತ್ತುಕೋ, ಎದ್ದು ನಿಲ್ಲು ಅಂತ. खड़े होना है, ಎದ್ದು ನಿಂತ್ಕೊಳ್ಬೇಕಾಗಿದೆ. हाँ, हम बहुत बार बच्चों को उठाते हैं ನಾವ್ ಎಷ್ಟೋ ಸಾರಿ ಮಕ್ಕಳಿಗೆ ಎಬ್ಬಿಸ್ತೀವಿ, और वो क्या है उठते हैं, परंतु नीचे नहीं बैठ के नीचे नहीं उतरते। ಅವ್ರ ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಾರ, ಆದ್ರೆ ಬೆಡ್ಡಿನ ಕೆಳಗ್ ಮಾತ್ರ ಬರಲ್ಲ. तब हम क्या बोलते हैं, उठ और खड़े हो जा बोल के बहुत गुस्से से हम उनसे बात करते हैं। ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಏಳು ಎದ್ದು ನಿಂತ್ಕೋ ಅಂತ ನಾವು ಎಬ್ಬಿಸ್ತಾ ಇರ್ತೀವಿ. तो प्रभु का वचन भी हमको यही बोल रहा है। ಸೊ ದೇವ್ರ ವಾಕ್ಯ ಕೂಡ ನಮ್ಗೆ ಅದೇ ಹೇಳ್ತಾ ಇದೆ. क्या बोल रहा है? ಏನ್ ಹೇಳ್ತಾ ಇದೆ? जाग उठ और खड़े हो जा। ಎಚ್ಚೆತ್ತುಕೋ ಮತ್ತು ಎದ್ದು ನಿಂತ್ಕೋ ಅಂತ. तो हमको कौन सी स्थिति में से जागना है? ಆದ್ರೆ ನಮಗೆ ಎಂಥ ಸ್ಥಿತಿಯಿಂದ ಎದ್ದೇಳ್ಬೇಕಾಗಿದೆ. ये समय कौन सा समय है, मतलब जागरूक रहने का समय है। ಈಗಿನ ಕಾಲ ಎಂಥದ್ದಾಗಿದೆ ಅಂದ್ರೆ ಎಚ್ಚರವಾಗಿರುವಂತಹ ಕಾಲವಾಗಿದೆ. इसलिए प्रभु का वचन बोलता है, ये सियोन जाग जाग बोल के 2 बार लिखा है। ಅದಕ್ಕೋಸ್ಕರ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ, ಚಿಯೋನೇ ಎಚ್ಚರಗಳು ಎಚ್ಚರಗಳು ಅಂತ 2 ಸಾರಿ ಬರೆಯಲ್ಪಟ್ಟಿದೆ. जब 2 बात जब भी 2 बात 2 बार लिखा हुआ है तो उसको बहुत महत्व है। ಯಾವಾಗಲೂ ಬೈಬಲ್ ಅಲ್ಲಿ 2 ಸಾರಿ ಮಾತು ಬರೆಯಲ್ಪಡ್ತದೋ ಅದಕ್ಕೆ ಎಷ್ಟೋ ಮಹತ್ವ ಉಳ್ಳಂತದ್ದು. तो हम अपने आप को जानते हुए प्रभु के सामने हम जागरूक होना है। ಅದಕ್ಕೋಸ್ಕರ ನಾವು ನಮ್ಮಷ್ಟಕ್ಕೆ ನಾವು ತಿಳಿದುಕೊಂಡು ದೇವ್ರ ಎದುರುಗಡೆ ಜಾಗ್ರತೆ ಉಳ್ಳವರಾಗಿರ್ಬೇಕಾಗಿದೆ. क्योंकि अभी हम नींद में से उठने का समय है। ಯಾಕಂದ್ರೆ ನಾವು ಈಗ ನಿದ್ದೆಯಿಂದ ಎಚ್ಚರಗೊಳ್ಳುವಂತ ಸಮಯವಾಗಿದೆ. तो हम कौन से नींद में है? ಆದ್ರೆ ನಾವು ಎಂಥ ನಿದ್ದೆಯಲ್ಲಿದ್ದೇವೆ? प्रभु का वचन बोलता है, ದೇವ್ರ ವಾಕ್ಯ ಹೇಳ್ತದೆ, इफिसी पत्रिका ಎಫೆಸಿ ಪತ್ರಿಕೆ 5 अध्याय 5 chapter verse 14 5ನೇ ಅಧ್ಯಾಯ 14ನೇ ವಚನ. ಎಫೆಸಿ 5ನೇ ಅಧ್ಯಾಯ 14ನೇ ವಚನ ಓದ್ತಾ ಇದ್ದೀನಿ. ಆದದರಿಂದ ನಿದ್ದೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. प्रभु का वचन बोलता है, हे सोने वाले जाग, मुर्दों में से जी उठ। ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿದ್ದೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು ಅಂತ. मतलब जो सोए हुए हैं उनको प्रभु क्या बोलता है, उनको जागरूक होना मतलब मुर्दों में से जी उठना। ಇಲ್ಲಿ ಎಚ್ಚರವಾಗು ಅಂತ ಹೇಳುವಂತ ವಿಷಯ ಹೇಳ್ತಾ ಇರುವಂತ ಯಾವ ವಿಷಯವಂದ್ರೆ ಸತ್ತವರನ್ನು ಬಿಟ್ಟು ಏಳು ಅಂತ. एक समय था कि हम भी पाप अपराध में मरे हुए दशा में थे। ಒಂದು ಸಮಯ ಇತ್ತು, ನಾವು ಪಾಪದಲ್ಲಿ ಲೋಕದಲ್ಲಿ ಸತ್ತು ಬಿದ್ದಂಥವ್ರೆ. परंतु प्रभु यीशु मसीह में हमको जिलाया। ಆದ್ರೆ ಯೇಸು ಕ್ರಿಸ್ತರಲ್ಲಿ ನಮಗೆ ಮತ್ತೆ ಜೀವವನ್ನು ಅನುಗ್ರಹಿಸಿದನು. परंतु प्रभु का वचन फिर से यहाँ पर बोल रहा है, हे सोने वाले जाग, मुर्दों में से जी उठ। ಆದ್ರೆ ಮತ್ತೆ ದೇವ್ರ ವಾಕ್ಯಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಸತ್ತವರನ್ನು ಬಿಟ್ಟು ಎದ್ದೇಳು ಅಂತ ಹೇಳ್ತಾ ಇದೆ.
मतलब मुर्दों में से जी उठना मतलब ಸತ್ತವರನ್ನು ಬಿಟ್ಟು ಏಳುವಂತದಂದ್ರೆ ಅರ್ಥ ಏನು? मतलब अभी भी हम विश्वासी लोगों के जीवन में देखते हैं वही पुराने काम जो हम छोड़कर आ गए थे, वही काम, मरे हुए काम अभी भी विश्वासियों के जीवन में देखते हैं। ಇದ್ರ ಅರ್ಥ ಏನಂದ್ರೆ ಯಾವಾಗ ನಾವು ಇನ್ನು ರಕ್ಷಣೆ ಹೊಂದಿರ್ಲಿಲ್ವೋ ಆ ಗತ ಕಾಲದಲ್ಲಿ ಮಾಡ್ತಾ ಇರುವಂತ ಪಾಪಗಳನ್ನೇ ವಿಶ್ವಾಸ ಜೀವಿತದಲ್ಲಿ ಇದ್ದುಕೊಂಡ್ರು ಕೂಡ ಹಳೆ ಪಾಪಗಳನ್ನ ಯಾವಗಳನ್ನು ಬಿಟ್ಟು ಬಂದಿದ್ದೇವೋ ಅವುಗಳನ್ನೇ ಮಾಡುವಂತ ಸ್ಥಿತಿಯಲ್ಲಿದ್ದೇವೆ. हाँ, मतलब अभी भी वो जो छोड़े हुए पाप अभी भी जीवन में दिखाई दे रहे हैं। ಆ ಬಿಟ್ಟಿರುವಂತ ಪಾಪಗಳು ನಮ್ ಜೀವಿತದಲ್ಲಿ ಇನ್ನೂ ಕಾಣಿಸ್ತಾ ಇವೆ. इसलिए प्रभु बोलता है, हे सोने वाले जाग और मुर्दों में से जी उठ। ಅದಕ್ಕೋಸ್ಕರ ದೇವ್ರು ಇಲ್ಲಿ ಹೇಳ್ತಾ ಇದ್ದಾರೆ, ನಿದ್ದೆ ಮಾಡುವವರೇ ಎಚ್ಚರವಾಗ್ರಿ, ಸತ್ತವರನ್ನ ಬಿಟ್ಟು ಹೇಳ್ರಿ ಅಂತ. इसलिए हम अपने आप को जांचना है, जागरूक होना है। जागरूक होना मतलब हम अपने आप की परीक्षा करना, हम अपने आप की रक्षा करना। ಇಲ್ಲಿ ನಾವು ನಮ್ಮಷ್ಟಕ್ ನಾವು ತಿಳಿದುಕೊಂಡು ನಮ್ ವಿಷಯದಲ್ಲಿ ನಾವು ಜಾಗರೂಕರಾಗಿ ಅಥವಾ ಎಚ್ಚರವಾಗ್ಬೇಕಾಗಿದೆ. ಎಂಥ ಎಚ್ಚರಿಕೆ ಅಂದ್ರೆ ನಮ್ ಸ್ಥಿತಿ ಏನು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ರಕ್ಷಿಸ್ಕೊಳ್ಬೇಕಾಗಿದೆ. हाँ, इसलिए हमारे जीवन में कोई अभी भी पुराने काम हमारे जीवन में है, मरे हुए काम हमारे जीवन में है, तो उसको छोड़कर हम प्रभु के ज्योति में चलना है। ಸೊ ನಮ್ ಜೀವಿತದಲ್ಲಿರುವಂತ ಬಿಟ್ಟುಕೊಟ್ಟಿರುವಂತ ಹಳೆ ಪಾಪಗಳ ಇನ್ನು ಯಾವಾದ್ರೂ ನಮ್ ಜೀವಿತದಿಲ್ಲ ಇವೇನೋ ಅವುಗಳನ್ನು ಬಿಟ್ಟು ದೇವರ ಬೆಳಕಿನಲ್ಲಿ ನಡೆಯಬೇಕಾಗಿದೆ. इसलिए प्रभु का वचन बोलता है, हे सियोन जाग जा। ಅದಕ್ಕೋಸ್ಕರ ದೇವ್ರ ವಾಕ್ಯ ಹೇಳ್ತಾ ಇದೆ, ಚಿಯೋನೆ ಎಚ್ಚರಗೊಳ್ಳು ಎಚ್ಚರಗೊಳ್ಳು ಅಂತ. जागरूक होना मतलब क्या करना है? ಜಾಗೃತರ ಎಚ್ಚರಗೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗಿದೆ? जागरूक होकर हमारे पुराने पापों को अगर हमारे जीवन में अभी भी दिखाई देते हैं तो उसको प्रभु के सामने कबूल करके उसको छोड़ देना है। ಎಚ್ಚರವಾಗ್ಬೇಕಾದ್ರೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ನಮ್ ಜೀವಿತದಲ್ಲಿರುವಂತ ಹಳೆ ವಿಷಯಗಳನ್ನ ನಾವು ತಿಳಿದುಕೊಂಡಂತವರಾಗಿದ್ದು ದೇವ್ರ ಮುಂದೆ ಅವುಗಳನ್ನು ಒಪ್ಕೊಳ್ಬೇಕು. जागरूक रह के हम और क्या करना है? ಜಾಗೃತರಾಗಿ ಅಥವಾ ಎಚ್ಚರವಾಗಿ ನಾವ್ ಏನ್ ಮಾಡ್ಬೇಕು? Revelation 16 chapter, ಪ್ರಕಟಣೆ 16ನೇ ಅಧ್ಯಾಯ 15 verse. 15ನೇ ವಚನ. ಪ್ರಕಟಣೆ 16:15. ಇಗೋ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. तो यहाँ पर प्रभु का वचन बोलता है, धन्य है वह जो जागता रहता है और अपने वस्त्र की चौकसी करता है। ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು ಅಂತ. वस्त्र मतलब क्या है? ವಸ್ತ್ರ ಅಂದ್ರೆ ಏನು? हमारी उद्धार की गवाही, ನಮ್ಮ ರಕ್ಷಣೆಯ ಒಂದು ವಸ್ತ್ರ, साक्षी। ಸಾಕ್ಷಿ. ये उद्धार की साक्षी जो है, जो वस्त्र है, उसको हम क्या करना है? जागरूक रीति से उसको उसकी रक्षा करना है। ಇಲ್ಲಿ ನಮ್ಮ ರಕ್ಷಣೆ ಒಂದು ಸಾಕ್ಷಿ ಅನ್ನುವಂತ ವಸ್ತ್ರವನ್ನು ನಾವು ಎಚ್ಚರವಾಗಿದ್ದು ಕಾಪಾಡಿಕೊಳ್ಬೇಕಾಗಿದೆ. अगर जागरूक नहीं रहने से क्या क्या है? मतलब हम लापरवाही रहने से प्रभु ये क्या है? प्रभु एक दिन आने वाला है। ಒಂದ್ ವೇಳೆ ನಾವು ಅಜಾಗರೂಕರಾಗಿದ್ರೆ ದೇವರು ಒಂದು ದಿನ ಬರ್ತಾರೆ. अगर हमारे जीवन में वस्त्र नहीं है तो प्रभु के सामने हम जाने के योग्य नहीं है। ಆದ್ರೆ ಆ ವಸ್ತ್ರ ನಮ್ಮ ಹತ್ರ ಇಲ್ಲ ಅಂದ್ರೆ ನಾವು ದೇವ್ರ ಎದುರುಗಡೆ ನಿಂತ್ಕೊಳ್ಳಿಕ್ ಸಾಧ್ಯ ಇಲ್ಲ. मतलब वस्त्र नहीं है तो उसकी स्थिति नंगे स्थिति जैसा है बोल के यहाँ पर लिखा है। ಆದ್ರೆ ಒಂದ್ ವೇಳೆ ವಸ್ತ್ರಗಳ ಇರ್ಲಾರ್ದೆ ಇದ್ರೆ ಬೆತ್ತಲೆತನದಲ್ಲಿ ಇರುವಂತಹ ಸ್ಥಿತಿ ಎಂಬುದಾಗಿ ಹೇಳ್ತಾ ಇದೆ. इसलिए इन आखिरी दिनों में हमारे उद्धार के जो साक्ष्य है, हमारे उद्धार के हम बहुत जागृति से उसकी रक्षा करना है। ಅದಕ್ಕೋಸ್ಕರ ಈ ಕೊನೆ ದಿನಗಳಲ್ಲಿ ನಮ್ಮ ರಕ್ಷಣೆಯನ್ನು ಅತಿ ಎಚ್ಚರಿಕೆಯಿಂದ ಕಾಪಾಡಿಕೊಳ್ಬೇಕಾಗಿದೆ. इसलिए प्रभु बोलता है, तू जागरूक रह, धन्य है वह जो जागरूक रहकर अपने वस्त्र की चौकसी करता है।
ಅದಕ್ಕೋಸ್ಕರ ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು ಅಂತ. इसलिए इन आखिरी दिनों में हमको उद्धार मिल गया, उद्धार पाए, ऐसा ही लापरवाही में नहीं रहना, परंतु जागरूक रहकर उस उद्धार की गवाही में प्रभु आने तक बने रहना है। ಈ ಕೊನೆ ದಿನಗಳಲ್ಲಿ ಏನೋ ರಕ್ಷಣೆ ಸಿಕ್ತು ಒಂದ್ಸಾರಿ ಅಂತ ಅಜಾಗರೂಕರಾಗಿರುವಂತದಲ್ಲ, ಆದ್ರೆ ಎಚ್ಚರವಾಗಿದ್ದು ಕರ್ತನ್ ಬರವಣಿಗೆ ದಿನದವರೆಗೂ ನಾವು ಕಾಪಾಡಿಕೊಳ್ಬೇಕಾಗಿದೆ. हाँ, उद्धार एक बार मिल गया, परंतु उस उद्धार में, उद्धार की गवाही में बने रहना बहुत जरूरी है। ರಕ್ಷಣೆ ಸಿಕ್ಕ ಮೇಲೆ ಆ ರಕ್ಷಣೆಯ ಸಾಕ್ಷಿಯಲ್ಲಿ ನಾವು ಸತತವಾಗಿ ಸಾಗುವಂತದ್ದು ಎಷ್ಟೋ ಅವಸರವಾಗಿದೆ. इसलिए जागरूक रहकर दूसरा काम क्या करना है, मतलब हमारी वस्त्र की, हमारे गवाही की हम रक्षा करना है। ಎರಡನೇದಾಗಿ ಜಾಗೃತರಾಗಿದ್ದು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಮ್ಮ ರಕ್ಷಣೆಯ ಸಾಕ್ಷಿಯನ್ನು ನಾವು ಕಾಪಾಡ್ಕೊಳ್ಬೇಕಾಗಿದೆ. किसी रीति से वो हमारा वस्त्र गंदा नहीं होना बोल के हम संभालना है। ಯಾವುದೇ ಕಾರಣದಿಂದ ನಮ್ಮ ವಸ್ತ್ರವು ಹೊಲಸಾಗದಂತೆ ನಾವು ಕಾಪಾಡ್ಕೊಳ್ಬೇಕಾಗಿದೆ. इसलिए प्रभु बोलता है हम जागरूक रहना है। ಅದಕ್ಕೋಸ್ಕರ ದೇವ್ರು ಹೇಳ್ತಾ ಇದ್ದಾರೆ ನಾವು ಜಾಗ್ರತೆಯಿಂದ ಇರ್ಬೇಕು ಅಂತ. और जागरूक रहना मतलब क्या करना है? ಇನ್ನು ಜಾಗೃತರಾಗಿದ್ದು ಏನ್ ಮಾಡ್ಬೇಕಾಗಿದೆ? मत्ती सुवार्ತ ಮತ್ತಾಯನ ಸುವಾರ್ತೆ 26 chapter 26ನೇ ಅಧ್ಯಾಯ उसका 38 वर्ष पर 38ನೇ ವಚನ ಓದ್ತಾ ಇದ್ದೀನಿ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 38ನೇ ವಚನ. ಮತ್ತು ಅವರಿಗೆ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ. तो यहाँ पर प्रभु यीशु मसीह उनको शिष्यों को, पतरस, याकूब, यूहन्ना को साथ लेकर वो गत्सेमने जो बगीचे में गए हैं। ಇಲ್ಲಿ ದೇವರು ಪೇತ್ರ ಯೋಹಾನರನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತದನ್ನ ನೋಡ್ತಾ ಇದೀವಿ. और वहां पर जाके उनका मृत्यु से पहले वो क्या बोल रहे, उनका अपने शिष्यों को बोल रहे तुम मेरे लिए जागते रहो। ಅಲ್ಲಿ ಕರ್ಕೊಂಡು ಹೋಗಿದ್ಮೇಲೆ ದೇವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ ಬಿಟ್ಟು ಹೋಗಕ್ಕಿಂತ ಮುಂಚೆ ನೀವು ನನಗೋಸ್ಕರ ಎಚ್ಚರವಾಗಿರ್ರಿ ಅಂತ ಹೇಳ್ತಾ ಇದ್ದಾರೆ. हाँ, मतलब प्रभु के साथ जागरूक रहना मतलब प्रभु यीशु मसीह अभी क्रूस पर जाने वाले हैं, इसलिए प्रभु यीशु मसीह के साथ प्रार्थना करना प्रभु की इच्छा थी। ದೇವರು ಇನ್ನು ಸ್ವಲ್ಪ ಸಮಯದಲ್ಲಿ ಶಿಲುಬೆಗೆ ಹಾಕಲ್ಪಡ್ಲಿಕ್ಕಿದ್ದಾರೆ. ಆ ಸಮಯದಲ್ಲಿ ದೇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನನ್ ಜೊತೆ ಎಚ್ಚರವಾಗಿರಿ ಅಂದ್ರೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. परंतु शिष्य लोग क्या किए? 40 वर्ष। ಆದ್ರೆ ಶಿಷ್ಯರು ಏನ್ ಮಾಡ್ತಾ ಇದಾರೆ? 40ನೇ ವಚನ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ ಹೀಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. यहाँ पर प्रभु यीशु मसीह पेत्र के पास, शिष्यों के पास आकर क्या बोल रहे, क्या तुम मेरे साथ ये घड़ी भी जाग नहीं सके? ಇಲ್ಲಿ ದೇವ್ರು ಏನ್ ಹೇಳ್ತಾ ಇದಾರೆ 40ನೇ ವಚನದಲ್ಲಿ ಶಿಷ್ಯರ ಹತ್ರ ಬಂದ್ರೆ ಒಂದು ಗಳಿಗೆ ಆದ್ರೂ ನನ್ಗೋಸ್ಕರ ನನ್ ಸಂಗಡ ಎಚ್ಚರವಾಗಿರ್ಲಾರಿರಾ ಅಂತ. मतलब जागरूक रहना मतलब प्रार्थना करना. ಜಾಗೃತರಾಗಿರ್ಬೇಕು ಅನ್ನುವಂತ ಅರ್ಥ ಏನಂದ್ರೆ ಪ್ರಾರ್ಥನೆ ಮಾಡ್ಬೇಕು ಅಂತ. आप रात रात जागते रह रहे कुछ फायदा नहीं है. ನೀವು ರಾತ್ರಿ ಎಲ್ಲ ಎಚ್ಚರವಾಗಿದ್ರು ಕೂಡ ಯಾವುದೇ ಲಾಭ ಇಲ್ಲ. परंतु अगर आप 1 घंटा जागरूक होकर आप प्रार्थना में समय बिता रहे तो वो बहुत ही बहुमूल्य है. ಆದ್ರೆ 1 ಗಂಟೆ 1 ತಾಸು ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡೋದಾದ್ರೆ ಅದು ನಿಮ್ಗೆ ಎಷ್ಟೋ ಲಾಭದಾಯಕವಾದಂಥದ್ದು. परंतु इन दिनों में देखते हैं कि हमारा प्रार्थना का जो जीवन बहुत कम हो गया है. ಆದ್ರೆ ನಾವು ಈ ದಿನಗಳಲ್ಲಿ ನೋಡ್ತಾ ಇದೀವಿ ಏನಂದ್ರೆ ನಮ್ ಪ್ರಾರ್ಥನೆಯ ಸಮಯ, ನಮ್ ಪ್ರಾರ್ಥನಾ ಜೀವಿತ ಎಷ್ಟೋ ಕಡಿಮೆ ಆಗಿ ಹೋಗಿದೆ. घुटनों के ऊपर बैठ रहे बहुत समय, परंतु प्रार्थना एक मन से प्रार्थना नहीं हो रही है.
ಮೊಳಕಾಲ್ ಊರ್ಕೊಂಡು ಕೂತ್ಕೊಂಡ್ರು ಕೂಡ ಒಂದೇ ಏಕಾಗ್ರತೆ ಇರುವಂತಹ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಂತದ್ದು ಎಷ್ಟೋ ಕಷ್ಟಕರವಾಗಿ ಮಾರ್ಪಟ್ಟಿದೆ. इसलिए प्रभु का वचन बोलता है हम जागरूक रहकर प्रार्थना करना है। ಅದಕ್ಕೋಸ್ಕರ ಇಲ್ಲಿ ದೇವ್ರು ಹೇಳ್ತಾ ಇದಾರೆ, ಕರ್ತನ್ ಏನ್ ಹೇಳ್ತಾ ಇದ್ದಾನಂದ್ರೆ ಜಾಗ್ರತೆಯಿಂದಿದ್ದು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ ಅಂತ. इसलिए हम अपने आप की परीक्षा करना है कि हमारी प्रार्थना की स्थिति कैसी है। ಅದಕ್ಕೋಸ್ಕರ ನಮ್ಮಷ್ಟಕ್ ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕೇನಂದ್ರೆ ನಮ್ ಪ್ರಾರ್ಥನೆಯ ಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ. क्या हम प्रभु के साथ ये घंटा तो हम जागरूकता से प्रार्थना कर रहे क्या? ನಾವು ಒಂದು ಗಂಟೆ ಆದ್ರೂ ದೇವರ ಸಂಗಡ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀವಾ? प्रभु का वचन बोलता है जागते रहो और प्रार्थना करो। ದೇವ್ರ ವಾಕ್ಯ ಹೇಳ್ತಾ ಇದೆ ಎಚ್ಚರವಾಗಿರ್ರಿ ಮತ್ತೆ ಪ್ರಾರ್ಥನೆ ಮಾಡ್ರಿ. क्यों प्रार्थना करना है, क्यों जागरूक रहना है? ಯಾಕೆ ಪ್ರಾರ್ಥನೆ ಮಾಡ್ಬೇಕಾಗಿದೆ, ಯಾಕೆ ಜಾಗೃತರಾಗಬೇಕಾಗಿದೆ? क्योंकि आने वाले दिनों में बहुत सारी परीक्षाएं हैं। ಯಾಕಂದ್ರೆ ಬರುವಂತ ದಿನಗಳಲ್ಲಿ ಅನೇಕ ಪರೀಕ್ಷೆಗಳು ಎದುರುಗಡೆ ಇವೆ. उस परीक्षा में जय पाने के लिए हम अभी से जागरूक रहकर प्रार्थना करना है। ಆ ಪರೀಕ್ಷೆಗಳಲ್ಲಿ ಜಯ ಹೊಂದುವುದಕ್ಕೋಸ್ಕರ ನಾವು ಇವಾಗಿನಿಂದಲೇ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕಾಗಿದೆ. उस रात में शिष्य लोग प्रार्थना नहीं करे, इसलिए थोड़े ही क्षण में वो परीक्षा में गिर गए। ಆ ರಾತ್ರಿಯಲ್ಲಿ ಅವರು ದೇವರೊಂದಿಗೆ ಶಿಷ್ಯರು ಪ್ರಾರ್ಥನೆ ಮಾಡ್ಲಾರ್ದಿರುವ ಕಾರಣದಿಂದ ಅವರು ಒಂದು ಕ್ಷಣದಲ್ಲಿ ಜಾರ್ ಹೋಗ್ತಾ ಬಂದ್ರು. प्रभु यीशु मसीह को छोड़कर चले गए। ದೇವರಿಗೆ ಬಿಟ್ಟು ಕೊಟ್ಟು ಓಡ್ ಹೋಗ್ತಾ ಬಂದ್ರು. इसलिए हमारे जीवन में हम जागरूक रहने से आने वाले दिनों में हम प्रभु के लिए एक साक्षी बनकर हम रह सकते हैं। ಆದ್ರಿಂದ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿದೆ ಆದ್ರೆ ಬರುವಂತಹ ಕಷ್ಟಗಳಲ್ಲಿ ಬರುವಂತಹ ಪರೀಕ್ಷೆಗಳಲ್ಲಿ ನಾವು ದೇವ್ರಿಗೋಸ್ಕರ ಸಾಕ್ಷಿಯಾಗಿ ನಿಲ್ಲಬೇಕು. इसलिए जागरूक रहना मतलब हम प्रार्थना में समय बिताना। ಆದ್ರಿಂದ ಜಾಗ್ರತೆಯಿಂದ ಇರ್ಬೇಕಂದ್ರೆ ನಾವು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳಿಬೇಕಾಗಿದೆ. इसलिए प्रभु का वचन बोलता है तुम जाग, हे सियोन जाग जाग बोल के प्रभु उसकी कलीसिया को हमको प्रभु बोल रहा है। ದೇವರು ತನ್ನ ಸಭೆಗೂ ಚಿಯೋನಿಗೂ ನಮಗೂ ಏನ್ ಹೇಳ್ತಾ ಇದ್ದಾನಂದ್ರೆ ಚಿಯೋನೆ ಎಚ್ಚರವಾಗು ಎಚ್ಚರವಾಗು ಅಂತ. जागरूक रह के हम क्या करना है? ಜಾಗ್ರತೆಯಿಂದಿದ್ದು ನಾವು ಎಚ್ಚರವಾಗಿದ್ದು ಏನ್ ಮಾಡ್ಬೇಕಾಗಿದೆ? प्रार्थना करना है। ಪ್ರಾರ್ಥನೆ ಮಾಡ್ಬೇಕಾಗಿದೆ. पहली बात हम मुर्दों में से हमारे मरे हुए कामों को छोड़ देना है। ಮೊದಲನೇ ಮಾತು ಏನಂದ್ರೆ ಸತ್ತವರನ್ನು ಬಿಟ್ಟು ಏಳುವಂತವರಾಗಿರ್ಬೇಕು. दूसरी बात हमारे वस्त्र की, हमारे गवाही की हम रक्षा करना है। ಎರಡನೇದು ನಮ್ಮ ವಸ್ತ್ರ, ನಮ್ಮ ರಕ್ಷಣೆಯ ಒಂದು ಸಾಕ್ಷಿಯ ವಿಷಯದಲ್ಲಿ ಜಾಗ್ರತೆ ಉಳ್ಳವರಾಗಿರ್ಬೇಕಾಗಿದೆ. तीसरी बात हम जागरूक रहकर हम प्रार्थना करना है। ಮೂರನೇದಾಗಿ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು. और एक बात देखते हैं हम जागरूक होकर क्या करना है। ಜಾಗೃತರಾಗಿ ಇದ್ದು ಏನ್ ಮಾಡ್ಬೇಕೋ ಇನ್ನೊಂದು ಮಾತು ನಾವು ನೋಡ್ಕೊಳ್ಳೋಣ. जजेस ನ್ಯಾಯಸ್ಥಾಪಕರು 5 अध्याय 5 chapter ನ್ಯಾಯಸ್ಥಾಪಕರು 5ನೇ ಅಧ್ಯಾಯ verse 12 12ನೇ ವಚನ. ಎಚ್ಚರವಾಗು ದೆಬೋರಳೆ, ಎಚ್ಚರವಾಗು ಎಚ್ಚರವಾಗು, ಎಚ್ಚರವಾಗಿ ಗಾನ ಮಾಡು, ಬಾರಕನೇ ಏಳು, ಅಭಿನೋವನ ಮಗನೇ. तो यहाँ पर प्रभु का वचन बोलता है जाग जाग हे दबोरा, जाग जाग गीत सुना। ಇಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ ಎಚ್ಚರವಾಗು ದೆಬೋರಳೆ, ಎಚ್ಚರವಾಗು ಎಚ್ಚರವಾಗು, ಎಚ್ಚರವಾಗಿ ಗಾನ ಮಾಡು ಅಂತ ನೋಡ್ತಾ ಇದೀವಿ. तो यहाँ पर प्रभु का वचन बोलता है, प्रभु के वचन में लिखा है हे दबोरा तू जाग जाग बोल के लिखा है। ಇಲ್ಲಿ ದೇವ್ರ ವಾಕ್ಯದಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ದೆಬೋರಳೆ ಎಚ್ಚರಗೊಳ್ಳು ಎಚ್ಚರಗೊಳ್ಳು ಅಂತ. जागरूक होके क्या करना है? ಜಾಗೃತರಾಗಿ ಎಚ್ಚರವಾಗಿ ಏನ್ ಮಾಡ್ಬೇಕಾಗಿದೆ? गीत गाना है। ಗಾನ ಮಾಡು ಅಂತ ನೋಡ್ತಾ ಇದೀವಿ. तो गीत गाना मतलब क्या, कैसे? ಹಾಡ್ ಹಾಡ್ಬೇಕು ಅಂದ್ರೆ ಯಾವ ರೀತಿ?
आज गाना गाना एक फैशन हो गया है। ಇವತ್ತಿನ ದಿನದಲ್ಲಿ ಹಾಡುವಂತದ್ದು ಕೂಡ ಒಂದು ಫ್ಯಾಷನ್ ಆಗೋಗಿದೆ. हाँ, पहले के समय में बहुत आत्मिक गीत बक्से अंकल के टाइम में आत्मिक गीत थे, लोग मनन के साथ उसको गाते थे। ಭಕ್ಸಿಂಗ್ ಅಂಕಲ್ ಅವ್ರ ಸಮಯದಲ್ಲಿ ಅನೇಕರು ಆತ್ಮಿಕವಾಗಿ ಅದನ್ನು ಸ್ಮರಣೆ ಮಾಡ್ಕೊಳ್ತಾ ಹಾಡು ಹಾಡ್ತಾ ಇದ್ರು. ये समय में हम गाना गा रहे हैं, परंतु उसका अर्थ क्या है वो समझ के साथ नहीं गा रहे हैं। ಇವತ್ತಿನ ದಿನ ನಾವು ಹಾಡು ಹಾಡ್ತಾ ಇದೀವಿ, ಆದ್ರೆ ಅದ ಅರ್ಥ ಏನಿದೆ ಅಂತ ಗ್ರಹಿಸ್ಕೊಳ್ಳಾರ್ದೇನೆ, ಅರ್ಥ ಮಾಡ್ಕೊಳ್ಳಾರ್ದೇನೆ ಹಾಡು ಹಾಡ್ತಾ ಇದೀವಿ. हाँ, बहुत बार प्रभु क्या है, गाने के द्वारा भी प्रभु हमसे बात करता है। ಎಷ್ಟೋ ಸಾರಿ ದೇವರು ತನ್ನ ಹಾಡಿನ ಮೂಲಕ ಕೂಡ ನಮ್ಮೊಂದಿಗೆ ಮಾತಾಡ್ತಾರೆ. इसलिए प्रभु का वचन बोलता है, हम जागरूक होकर कैसे गीत गाना है। ನಾವು ಎಚ್ಚರವಾಗಿದ್ದು ಹಾಡು ಹಾಡ್ಬೇಕಾಗಿದೆ. ಎಂಥ ಹಾಡು ಹಾಡ್ಬೇಕಾಗಿದೆ? मतलब प्रभु ये गीतों के द्वारा प्रभु मुझसे क्या बात कर रहा है, वो हम अनुभव से उस गीत को गाना है। ದೇವ್ರ ನಮ್ಮೊಂದಿಗೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಆ ಅನುಭವದಿಂದ ನಾವು ಹಾಡನ್ನು ಹಾಡ್ಬೇಕಾಗಿದೆ. जागरूक आत्मिक रीति से जागरूक रहने से हम ऐसे गीतों को गा सकते हैं, उसका अर्थ हम समझ सकते हैं। ಆತ್ಮಿಕವಾಗಿ ಎಚ್ಚರವಾಗಿರುವುದರಿಂದ ನಾವು ಇಂಥ ಹಾಡುಗಳನ್ನು ಹಾಡ್ಲಿಕ್ಕೆ ಸಾಧ್ಯ, ಅದರ ಅರ್ಥವನ್ನು ಗ್ರಹಿಸಿಕೊಳ್ಳಿಕ್ ಕೂಡ ಸಾಧ್ಯ. परंतु इन दिनों में जास्ती म्यूजिक को लोग क्या है, उसी में जास्ती ये करके आत्मिक गंभीर रीति से गाना भी भूल गए हैं। ಇವತ್ತಿನ ದಿನಗಳಲ್ಲಿ ಈ ಸಂಗೀತ, ಈ ವಾದ್ಯಗಳಿಗೆ ಅಧಿಕವಾದಂತ ಪ್ರಾಮುಖ್ಯತೆಯನ್ನು ಕೊಟ್ಟು ಹಾಡು ಹಾಡುವುದರ ಅರ್ಥವನ್ನು ಕಳೆದುಕೊಳ್ತಾ ಇದ್ದಾರೆ. इसलिए प्रभु का वचन बोलता है, हम जागरूक होकर हम क्या करना है, हम गीतों को गाना है, उस मधुर गीतों के द्वारा प्रभु की आराधना करना है। ನಾವು ಜಾಗರೂಕರಾಗಿದ್ದು ಎಚ್ಚರವಾಗಿದ್ದು ಹಾಡು ಹಾಡಿ ದೇವರನ್ನು ಮಹಿಮೆ ಪಡಿಸಬೇಕಾಗಿದೆ. प्रभु का दावीद राजा भी बोलता है, ದಾವೀದ್ ರಾಜನ್ ಹೇಳ್ತಾ ಇದ್ದಾನೆ, Psalms 57 ಕೀರ್ತನೆ 57ನೇ ಅಧ್ಯಾಯ 8 verse ಮೊದಲನೇ ವಚನ. 57 ಆಂಟಿ 57:8 ಕೀರ್ತನೆ 57ನೇ ಅಧ್ಯಾಯ 8ನೇ ವಚನ. ನನ್ನ ಮನವೇ ಚುರುಕಾಗು, ಸ್ವರಮಂಡಲವೇ ಕಿನ್ನರಿಯೇ ಎಚ್ಚರವಾಗಿರಿ, ಸಂಕೀರ್ತನೆಯಿಂದ ಉದಯವನ್ನು ಮುಂಗೊಳ್ಳುವೆನು. लिखा है, हे मेरी आत्मा जाग जा, हे सारंग और वीणा जाग उठो, मैं भी पौ फटते ही जाग उठूंगा। मतलब यहाँ पर दाऊद राजा बोलता है कि मैं भोर को उठ के मैं क्या करूंगा, जाग उठूंगा और गीत गाऊंगा बोल के प्रभु के वचन में लिखा है। ಇಲ್ಲಿ ನಾನು ಉದಯದಲ್ಲೇ ಎದ್ದು ನಾನು ಸಂಕೀರ್ತನೆಯಿಂದ ನಾನ್ ದೇವರಿಗೆ ಕೊಂಡಾಡ್ತೀನಿ, ಹಾಡ್ ಹಾಡ್ತೀನಿ ಅಂತ ನೋಡ್ತಾ ಇದ್ದೀವಿ. क्या लिखा है, हे मेरी आत्मा जाग जा, ಇಲ್ಲಿ ನನ್ನ ಮನವೇ ಚುರುಕಾಗು ಅಂತ ಹೇಳ್ತಾ ಇದ್ದಾನೆ. आत्मा, हम क्या है, आत्मा से प्रभु के गीत गाना है। ನಾವು ಆತ್ಮದಿಂದ ದೇವರ ಹಾಡನ್ನು ಹಾಡ್ಬೇಕಾಗಿದೆ. केवल मुंह से अच्छा स्वर ये ऐसा नहीं है, परंतु आत्मा से प्रभु की महिमा के लिए हम प्रभु के गीतों को गाना है। ನಾವು ಕೇವಲ ಬಾಯಿಂದ ಒಳ್ಳೆ ಕಂಠದಿಂದ ಹಾಡೋದಕ್ಕಿಂತ ಆತ್ಮದಿಂದ ಹಾಡುವಂತವರಾಗಿರ್ಬೇಕು. प्रभु का वचन बोलता है, मैं पाँव फटते ही जाग उठूंगा। ನಾನು ಮುಂಜಾನೆಯ ಉದಯದಲ್ಲೇ ಸಂಕೀರ್ತನೆಯಿಂದ ಮುಂಗೊಳ್ಳುವೆನು ಅಂತ. मतलब हम क्या करना है, भोर को जल्दी हम उठना है. ನಾವು ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಏಳುವಂತವರಾಗಿರ್ಬೇಕು. और जाग उठ के जागरूक होके हम प्रार्थना करना है. ಮತ್ತು ಅಷ್ಟೇ ಅಲ್ಲ, ನಾವು ಜಾಗರೂಕರಾಗಿದ್ದು ನಾವು ಹಾಡುವಂತವರಾಗಿರ್ಬೇಕು. परंतु इन दिनों में क्या देखते हैं, ಆದ್ರೆ ಈ ದಿನಗಳಲ್ಲಿ ನಾವ್ ಏನ್ ನೋಡ್ತೀವಿ, सब किसी को जॉब नहीं है, स्कूल कॉलेज नहीं है, कितनी देर तक भी लोग सो रहे हैं. ಯಾರಿಗ್ ಸ್ಕೂಲ್ ಇಲ್ಲ, ಕಾಲೇಜ್ ಇಲ್ಲ, ಜಾಬ್ ಇಲ್ಲ, ಎಷ್ಟೊತ್ತು ಬೇಕು ಅಷ್ಟೊತ್ತು ಮಲಗ್ತಾ ಇದ್ದಾರೆ. परंतु हम क्या करना है, भोर को जल्दी उठकर हम
जाग कर हम प्रभु की आराधना करना, प्रभु की स्तुति करना है। ಆದ್ರೆ ಬೆಳಿಗ್ಗೆ ಬೇಗ ಎದ್ದು ನಾವು ದೇವರಿಗೆ ಆರಾಧನೆ ಮಾಡುವಂತವರಾಗಿರ್ಬೇಕು, ಸ್ತುತಿಸುವಂತವರಾಗಿರ್ಬೇಕು ಅಂತ ದೇವ್ರು ಕೋರ್ಕೊಳ್ತಾ ಇದ್ದಾರೆ. और एक वचन प्रभु के वचन में से देखकर प्रार्थना करेंगे। ಇನ್ನೊಂದು ವಚನ ದೇವ್ರ ವಾಕ್ಯದಿಂದ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. लूक सुवार्ता, मत्ती सुवार्ता ಮತ್ತಾಯನ್ ಬರೆದಂತ ಸುವಾರ್ತೆ 25 chapter 25ನೇ ವಚನ 6 verse 6ನೇ ವಚನ, 25ನೇ ಅಧ್ಯಾಯ 6ನೇ ವಚನ. 6-7 दोनों पढ़े। ಮತ್ತಾಯನ್ ಬರೆದ ಸುವಾರ್ತೆ 25ನೇ ಅಧ್ಯಾಯ 6-7 ಎರಡು ವಚನಗಳನ್ನು ಓದ್ತಾ ಇದ್ದೀನಿ. ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು ಅವರನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. तो यहाँ पर लिखा है, आधी रात को धूम मचे, देखो दूल्हा आ रहा है, उससे भेंट करने के लिए चलो। ಇಲ್ಲಿ ಏನ್ ಹೇಳ್ತಾ ಇದಾರೆ, ಮದಲಿಂಗನ್ ಬರ್ತಾ ಇದ್ದಾನೆ, ಆ ಎಚ್ಚರಗೊಳ್ರಿ ಅಂತ ಇಲ್ಲಿ ಹೇಳ್ತಾ ಇದೆ. म्हणजे आधी रात का समय बोल के लिखा है। ಅರ್ಧರಾತ್ರಿ ಸಮಯದಲ್ಲಿ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. आधे रात के समय में क्या है, दूल्हा आ रहा है बोल के एक स्वर आए, एक आवाज आई। ಅರ್ಧರಾತ್ರಿ ಸಮಯದಲ್ಲಿ ಮದಲಿಂಗನು ಬಂದಿದ್ದಾನೆಂಬುದಾಗಿ ಕೂಗಾಯಿತು ಅಂತ ನೋಡ್ತಾ ಇದ್ದೀವಿ. तो अभी के समय में हम देखते हैं, ನಾವು ಈ ಸಮಯದಲ್ಲಿ ನೋಡ್ತಾ ಇದೀವಿ कि ये समय सब लोग क्या बोल रहे हैं, ಈ ಸಮಯದಲ್ಲಿ ಎಲ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, प्रभु आने का समय बहुत नजदीक आया। ದೇವ್ರು ಬರುವಂತ ಸಮಯ ಎಷ್ಟೋ ಹತ್ತಿರವಾಗಿದೆ. प्रभु कब आता मालूम नहीं है। ದೇವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. क्यों, प्रभु आने का पूरा चिन्ह पूरा हुआ है। ದೇವ್ರು ಬರುವಂತ ಪ್ರತಿ ಸೂಚನೆಗಳು ಪೂರ್ತಿ ಆಗಿವೆ ಅಂತ. हम ही नहीं परंतु अन्य लोग भी क्या बोल रहे हैं कि जगत का अंत आ गया है। ನಾವೇ ಅಲ್ಲ, ಅನ್ಯರು ಕೂಡ ಏನ್ ಹೇಳ್ತಾ ಇದಾರೆ ಅಂದ್ರೆ ಜಗತ್ತಿಗೆ ಅಂತ್ಯ ಬಂದಿದೆ ಅಂತ. मतलब प्रभु आ रहा है, ऐसे आवाज हमारे कानों में हमेशा गूंजती रहती है। ಹಾಗಾಗಿ ದೇವ್ರು ಬರುವುದಕ್ಕಿದ್ದಾನೆ, ದೇವ್ರು ಬರೋದಕ್ಕಿದ್ದಾರೆ ಅಂತ ಪ್ರತಿ ಸಾರಿ ನಮ್ ಕಿವಿಗೆ ಬೀಳುವಂತದ್ದೇ ಆಗಿದೆ. तो यहाँ पर जबकि देखो दूल्हा आ रहा है, ऐसा जब आवाज आए तो ये सब उठकर क्या कर रहे, जागरूक होकर अपने दिए को ठीक कर रही है। ಯಾವಾಗ ಮದಲಿಂಗನ್ ಬರ್ತಾ ಇದ್ದಾನ ಅನ್ನೋಂಥ ಸ್ವರ ಕೇಳಿ ಬಂತು, ಆ ಕೂಗ ಅವ್ರ ಕಿವಿಗ್ ಬಿತ್ತು, ಆಗ ಅಲ್ಲಿರುವಂತವ್ರ ಕನ್ಯರು ಎಲ್ಲರೂ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಚ್ಚರಗೊಂಡು ಅವ್ರ ಆರತಿ ಅಥವಾ ದೀಪಗಳನ್ನು ಸರಿಪಡಿಸ್ಕೊಳ್ತಾ ಇದ್ದಾರೆ. तो मतलब आपको इन आखिरी दिनों में आपको मुझे करने का क्या है, मतलब हमारे जीवन को, हमारे देह को हम ठीक ठाक करना है। ಆದ್ರಿಂದ ಈ ಅಂತ್ಯ ದಿನಗಳಲ್ಲಿ ನಾನು ನೀವುಗಳು ಮಾಡ್ಬೇಕಾಗಿರುವಂತ ವಿಷಯ ಏನಂದ್ರೆ, ನಾವು ಎಚ್ಚರಗೊಂಡು ನಮ್ಮ ಆರತಿ, ನಮ್ಮ ದೀಪಗಳನ್ನು ಸರಿಪಡಿಸ್ಕೊಳ್ಬೇಕಾಗಿದೆ. क्या सच में हमारे आत्मिक दिया जल रहा है? ನಮ್ಮ ಜೀವಿತದಲ್ಲಿ ಆತ್ಮೀಯ ಆ ಉರಿ ಉರಿತಾ ಇದೆನಾ? या वो आत्मा का तेल हमारे जीवन में है? ಆ ಆತ್ಮನ ಎಣ್ಣೆ ನಮ್ ಜೀವಿತದಲ್ಲಿ ಇದೆಯಾ? अगर वो आत्मा का जीवन हमारे जीवन में है, हम अपने आप को ये समय में तैयार कर रहे हैं, तो हम अवश्य प्रभु के राज्य में जाएंगे। ಆ ಎಣ್ಣೆ, ಆ ಆತ್ಮದ ಜೀವ ನಮ್ಮ ಜೀವಿತದಲ್ಲಿ ಇರೋದಾದ್ರೆ, ಆ ಎಣ್ಣೆ ನಮ್ಮಲ್ಲಿ ಇರೋದಾದ್ರೆ, ನಾವು ಪ್ರತಿದಿನ ಆತ್ಮನ ಮೂಲಕ ನಡೆಸ್ಕೊಳ್ತಾ ಸರಿಪಡಿಸ್ಕೊಳ್ತಾ ಇದ್ದೇವಂದ್ರೆ ದೇವ್ರು ಬಂದಂತ ಸಮಯದಲ್ಲಿ ನಾವು ಎತ್ತಲ್ಪಡ್ಲಿಕ್ಕೆ ಸಿದ್ಧರಾಗ್ತೀವಿ. ये समय यही समय है कि हम अपने आप को तैयार करने का समय है। ಈ ಸಮಯ ಎಂಥ ಸಮಯ ಆಗಿದೆ ಅಂದ್ರೆ ನಮ್ಮನ್ನ ನಾವು ಸಿದ್ಧಪಡಿಸ್ಕೊಳ್ಳುವಂತ ಸಮಯ ಆಗಿದೆ. ना केवल अकेले के लिए, ಕೇವಲ ಒಬ್ರಿಗೆ ಮಾತ್ರ ಅಲ್ಲ, परंतु प्रभु ने ये समय सबको दिया है कि सब परिवार के साथ प्रभु इकट्ठा किया है कि सब मिलकर हम प्रभु के राज्य के लिए तैयार हो। ಕೇವಲ ನಾವು ಮಾತ್ರ ಅಲ್ಲ, ಕುಟುಂಬದೊಂದಿಗೆ ಎಲ್ಲರೊಂದಿಗೆ ಸೇರಿ ನಾವು ಸಿದ್ಧರಾಗಿ ದೇವ್ರ ರಾಜ್ಯಕ್ಕೋಸ್ಕರ ಸಿದ್ಧರಾಗ್ಬೇಕಾಗಿದೆ. प्रभु का वचन बोलता है, जो तैयार हो गए वो प्रभु के राज्य में चली गई। ದೇವ್ರ ವಾಕ್ಯ ಹೇಳ್ತದೆ, ಯಾರು ಸಿದ್ಧರಾಗಿದ್ದಾರೋ ಅವ್ರು ದೇವ್ರ ರಾಜ್ಯದೊಳಗಡೆ ಹೋದ್ರು ಅಂತ. इसलिए हम हमारी स्थिति को, हमारे जीवन को, हमारी आरती को हम ठीक ठाक करना है। ಅದಕ್ಕೋಸ್ಕರ ನಾವು ನಮ್ಮ ಸ್ಥಿತಿ, ನಮ್ಮ ಜೀವಿತವನ್ನು
ನಾವು ಆತ್ಮೀಯ ರೀತಿಯಲ್ಲಿ ಸರಿಪಡಿಸ್ಕೊಳ್ಬೇಕಾಗಿದೆ. अगर हम तैयार नहीं हो जाएंगे तो हम उस राज्य में नहीं जाएंगे. ಆದ್ರೆ ನಾವು ಒಂದು ವೇಳೆ ಎಚ್ಚರಗೊಳ್ಳಿಲ್ಲ, ನಾವು ಸಿದ್ಧರಾಗ್ಲಿಲ್ಲ ಅಂದ್ರೆ ನಾವು ದೇವ್ರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. इसलिए प्रभु का वचन बोलता है, ಅದಕ್ಕೋಸ್ಕರ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ 13 वर्ष 13ನೇ ವಚನ, ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ. प्रभु का वचन बोलता है उस दिन को और उस घड़ी को हम नहीं जानते हैं, इसलिए जागरूक रहे. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತದ ಅಂದ್ರೆ ಆ ದಿನವಾದರೂ ಆ ಗಳಿಗೆ ಆದ್ರೂ ನಮಗ್ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವು ಎಚ್ಚರವಾಗಿರ್ಬೇಕು. इसलिए प्रभु की इच्छा क्या है? प्रभु हमको चिताता है, हे सियोन तू जाग जा, जाग जा. ಅದಕ್ಕೋಸ್ಕರ ಇಲ್ಲಿ ದೇವ್ರು ಹೇಳ್ತಾ ಇದ್ದಾನೆ, ಚಿಯೋನೆ ಚಿಯೋನೆ ಎಚ್ಚರಗೊಳ್ಳು ಎಚ್ಚರಗೊಳ್ಳು ಅಂತ. तो प्रभु की कृपा आपके ऊपर मेरे ऊपर है, इसलिए प्रभु हमको जागरूक कर रहा है. ದೇವ್ರ ಕೃಪೆ ನನ್ ಮೇಲೆ ನಿಮ್ ಮೇಲೆ ಇರೋ ಕಾರಣ ದೇವ್ರು ನಮಗೆ ಎಚ್ಚರ ಪಡಿಸ್ತಾ ಇದ್ದಾರೆ. इसलिए आप और मैं क्या करना है? आत्मिक रीति से हमारी स्थिति को देखना है. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಆತ್ಮೀಯ ರೀತಿಯಲ್ಲಿ ನಮ್ಮ ಸ್ಥಿತಿಯನ್ನು ನಾವು ನೋಡ್ಕೊಳ್ಬೇಕಾಗಿದೆ. अगर हम जीवित है ऐसा बोल रहे हैं परंतु हम आत्मिक रीति से मरे हुए हैं तो हमारा जीवन कुछ भी नहीं है. ಒಂದ್ ವೇಳೆ ನಾವು ಜೀವಿಸ್ತಾ ಇದೀವಿ ಅನ್ಕೊಂಡು ಆತ್ಮೀಯ ರೀತಿಯಲ್ಲಿ ಸತ್ತಂತವ್ರಾಗಿದ್ರೆ ನಾವು ಜೀವಿಸಿ ಕೂಡ ಏನೂ ಲಾಭವಿಲ್ಲ. एक वचन पढ़ेंगे, प्रार्थना करेंगे. ವಚನವನ್ನು ಓದ್ಕೊಳ್ಳೋಣ. ಪ್ರಕಟಣೆ 3 अध्याय 3ನೇ ಅಧ್ಯಾಯ और पहला 1-2 वचन पढ़ेंगे. ಮೊದಲನೇ 2 ವಚನ ಓದ್ಕೊಳ್ಳೋಣ. ಪ್ರಕಟಣೆ 3ನೇ ಅಧ್ಯಾಯ ಮೊದಲನೇ 2 ವಚನಗಳನ್ನು. ಸಾರ್ದೀಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದ್ರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. प्रभु का वचन बोलता है, तू जीवित, मैं तेरे कामों को जानता हूँ, तू जीवित कहलाता है परंतु मरा हुआ है. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಜೀವಿಸ್ತಾ ಇದ್ದೇನಂತ ಹೆಸರಿದ್ರು ಕೂಡ ನೀನ್ ಸತ್ತವನಾಗೇ ಐತಿ ಅಂತ. क्यों? प्रभु कामों को देखता है. ಯಾಕಂದ್ರೆ ದೇವರು ಕಾರ್ಯಗಳನ್ನು ಕೃತ್ಯಗಳನ್ನು ನೋಡುವಂತ ದೇವರು. हाँ, जो जीवित है वो लोग क्या करते हैं? काम करते हैं, एक्टिव रहते हैं. ಯಾರು ಜೀವಿತರಾಗಿ ಜೀವ ಹೊಂದಿರುವಂತವರಾಗಿರ್ತಾರೋ ಅವರು ಆಕ್ಟಿವ್ ಆಗಿದ್ದು ಕೆಲಸಗಳನ್ನ ಮಾಡ್ತಾರೆ. मरा हुआ कैसा रहता है? ಸತ್ತೋದಂತವ್ರು ಯಾವ ರೀತಿ ಇರ್ತಾರೆ? कुछ भी काम नहीं कर सकता, ಏನು ಕೆಲಸ ಮಾಡೋದಿಲ್ಲ. हाँ? कुछ लोग ऐसे बीमार रहते, कोमा में रहते हैं. ಕೆಲವರು ಈ ರೀತಿ ಅನಾರೋಗ್ಯ ಪರಿಸ್ಥಿತಿಯಿಂದ ಕೋಮಾದಲ್ಲಿ ಇರ್ತಾರೆ. उसको सिर्फ प्राण रहता है परंतु शरीर पूरा मरे हुए स्थिति में रहता है. ಅವ್ರಿಗೆ ಕೇವಲ ಪ್ರಾಣ ಇರ್ತದೆ ಹೊರತು ಶರೀರ ಪೂರ್ತಿ ಸತ್ತೋದಂತ ಸ್ಥಿತಿಯಲ್ಲೇ ಇರ್ತದೆ. क्यों? वो कुछ भी नहीं कर सकता है. ಅವರು ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. इसलिए हमारी स्थिति को, अगर हम प्रभु के काम के लिए अगर हम तैयार नहीं है, पूरा लापरवाही में हम है, तो हम जागरूक होकर हमारी स्थिति को देखना है. ಅದಕ್ಕೋಸ್ಕರ ನಾವು ಅಜಾಗ್ರತೆಯಿಂದ ಒಂದ್ ವೇಳೆ ದೇವ್ರ ಕೆಲಸ ಮಾಡ್ಲಾರ್ದೆ ಇದ್ದೀವೇನೋ ನಮ್ ಜೀವಿತವನ್ನ ಸರಿಪಡಿಸ್ಕೊಂಡು ಎಚ್ಚರವಾಗೋಣ. प्रभु का वचन बोलता है, मैं तेरे किसी काम को परमेश्वर की दृष्टि में पूरा नहीं पाया. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ನಮ್ ದೇವ್ರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ ಅಂತ. हाँ, तो हम प्रभु के काम के लिए, प्रभु की सेवा के लिए, प्रार्थना के लिए, धर्म के काम करने के लिए और आराधना में, सुवार्ता में, सब में हम क्या है, प्रभु की ओर से अनुग्रह पाकर उस कार्य में बढ़ते रहना है. ನಾವ್ ಅದಕ್ಕೋಸ್ಕರ ದೇವ್ರ ಕೆಲ್ಸಗಳಲ್ಲಿ ಜಾಗೃತರಾಗಿದ್ದು ಸುವಾರ್ತೆಯಲ್ಲಾಗ್ಲಿ ಪ್ರಾರ್ಥನೆ ಮಾಡೋದ್ರಲ್ಲಿ ಇನ್ನಿತರ ಅನೇಕ ಕೆಲ್ಸಗಳಲ್ಲಿ ಜಾಗ್ರತೆಯಿಂದ ಎಚ್ಚರವಾಗಿದ್ದು ಕೆಲಸ ಮಾಡುವಂತವರಾಗಿರ್ಬೇಕು. वचन पढ़ के प्रार्थना करेंगे. यशाया 57 52 52 chapter verse 1. ಯೆಶಾಯ 52ನೇ ಅಧ್ಯಾಯ ಮೊದಲನೇ ವಚನ ಓದ್ಕೊಂಡು ಪ್ರಾರ್ಥನೆ ಮಾಡೋಣ.
पहला भाग पढ़ो। ಮೊದಲನೇ ಭಾಗ, ಚೀಯೋನೆ ಎಚ್ಚರಗೊಳ್ಳು ಎಚ್ಚರಗೊಳ್ಳು. बस, तो प्रभु आज के दिन हमको जागरूक कर रहा है, तो हमारी स्थिति को एक बार देख के हम जागरूक रहकर प्रभु के राज्य के लिए हम तैयार हो। ದೇವ್ರು ನಮಗೆ ಇಲ್ಲಿ ಹೇಳ್ತಾ ಇದಾರೆ ಎಚ್ಚರಗೊಳ್ರಿ ಎಚ್ಚರಗೊಳ್ರಿ ಅಂತ. ಅದಕ್ಕೋಸ್ಕರ ನಾವು ನಮ್ಮ ಸ್ಥಿತಿಯನ್ನು ತಿಳಿದುಕೊಂಡು ದೇವ್ರ ಹತ್ರ ಸರಿಪಡಿಸ್ಕೊಂಡು ನಾವು ಎಚ್ಚರವಾಗಿರೋಣ. प्रभु इस वचन के ऊपर आशीष दे। ದೇವ್ರ ಈ ವಾಕ್ಯವನ್ನು ಆಶೀರ್ವದಿಸಲಿ. प्रार्थना करेंगे। ಪ್ರಾರ್ಥನೆ ಮಾಡೋಣ. महान प्रेमी अनुग्रहकारी विश्वास योग्य दयालु करुणामय स्वर्गीय परमेश्वर पिता, आपके चरणों के पास प्रभु यीशु के नाम से आते हैं, धन्यवाद देते हैं, आपकी स्तुति आपकी बड़ाई करते हैं सुंदर समय के लिए जो आपके अनुग्रह से हमारे जीवन में दिया। बहनों की संगति में आपकी पवित्र सन्निधि में प्रभु आपने हमको इकट्ठा किया, धन्यवाद देते हैं। आपके गीतों को गाने का सौभाग्य दिया, आपका जीवित वचन पढ़ने के लिए, ध्यान मनन करने के लिए प्रभु आपने वचन दिया, हृदय से आभारी हैं, धन्यवाद देते हैं। सचमुच प्रभु हम इस अंतिम युग में जीवन जी रहे हैं, जबकि आपका आना बहुत ही नजदीक है। पवित्र प्रभु जी ऐसे दिनों में हमारी स्थिति को प्रभु आपने हम पर प्रकट किया है। आपकी स्तुति आपकी बड़ाई करते हैं, आपकी दया आपकी करुणा हमारे ऊपर आपने बनाए रखी, धन्यवाद देते हैं। आपकी स्तुति बड़ाई करते हैं आपके जीवित वचन के लिए, यशायाह 52 पहले वचन के लिए, हे सिय्योन जाग जाग। प्यार पिताजी, सचमुच पवित्र प्रभु जी हमारी आत्मिक स्थिति में देखा जाए तो इन दिनों में पवित्र प्रभु जी कैसे गिरी हुई हालत में प्रभु हम जीवन जी रहे हैं। पवित्र प्रभु यीशु, तो हम जागरूक रहकर हम अपने आप की रक्षा करने के लिए प्रभु आप सहायता कीजिए। अभी भी जो कुछ भी मरे हुए काम हमारे जीवन में दिखाई देते हैं तो उसको छोड़ के पवित्र प्रभु जी जागरूक होकर पवित्र प्रभु जी राजा आगे बढ़ने के लिए, जीवन में चलने के लिए प्रभु आप सहायता कीजिए। प्यार पिताजी, प्रार्थना करते हैं हमारे ये समय प्रभु जागरूक, नींद में से जाग उठने का समय है। पवित्र प्रभु जी हमारी स्थिति को हम देखकर जागरूक रहकर आपके महिमित राज्य के लिए तैयार कीजिए। प्रार्थना का जीवन हमारा कम हो गया है, हम पवित्र प्रभु जी आपका वचन कहता है ये घड़ी भी तुम मेरे लिए जाग नहीं सके, जागते रहो, प्रार्थना करते रहो कि परीक्षा में न पड़ो। इसलिए प्रभु जी जागरूक रहकर प्रार्थना में समय बिताने के लिए प्रभु आप सहायता कीजिए। पवित्र प्रभु यीशु, प्रार्थना करते हमारे जागरूक रहकर हमारे उद्धार की साक्षी को पवित्र प्रभु जी राजा उसकी रक्षा करने के लिए प्रभु आप हमारी सहायता कीजिए, दया कीजिए। प्यार पिताजी, प्रार्थना करते हम जागृति से आपके गीतों को गाने के लिए, आत्मा से गीतों को गाने के लिए, वचन ध्यान मनन के साथ आपके गीतों को गाने के लिए पवित्र प्रभु जी आप हमारी सहायता कीजिए, दया कीजिए। इतना ही नहीं बल्कि प्रभु जी भोर को जल्दी उठकर आपकी आराधना आपकी स्तुति करने के लिए प्रभु आप हमारी सहायता कीजिए। प्यार पिताजी, प्रार्थना करते हुए इतना ही नहीं बल्कि प्रभु जी ये समय प्रभु आपने हमको दिया है कि हम जागरूक रहकर हम अपने आप को ठीक ठाक करें, पवित्र प्रभु जी आपके राज्य के लिए हम तैयार करें, क्योंकि प्रभु न हम उस दिन को जानते हैं न उस घड़ी को, इसलिए जागते रहो बोल के प्रभु आपने खुद हमको वचन दिया है। तो प्रभु वचन के प्रकाश में प्रभु हमको आप जागरूक कीजिए, तैयार कीजिए। पवित्र प्रभु यीशु, प्रार्थना करते हैं इन आखिरी दिनों में हमारे स्थिति को देखा जाए तो प्रभु हम आपके काम को कितना लापरवाही में प्रभु जी कर रहे हैं, प्रभु आप क्षमा कीजिए। पवित्र प्रभु जी जो बातें रह गई है, पवित्र प्रभु जी जो काम अभी भी बाकी उसको पूरा करते हुए आपकी महिमा करने के लिए, आपके राज्य में पाए जाने के लिए प्रभु मुझको हमको आप तैयार कीजिए। बोए गए वचन की आप सुधि लीजिए, शैतान किसी भी रीति से उसको व्यर्थ न करने पाए, दया कीजिए। वचन की आप सुधि लीजिए, जितने बहने उपस्थित है सबको नाम नाम आशीष दीजिए। आने वाले दिनों में आपके महिमा के लिए, आपके राज्य के लिए मुझको हम सबको प्रभु आप तैयार कीजिए, दया कीजिए। आपके दास भाई मंजित पॉल के लिए और बहन जॉय के लिए भी धन्यवाद देते हैं, उनकी सेवा को भी आप बलवंत कीजिए। रेबेका के लिए, नईमी के लिए भी धन्यवाद, आपकी सेवा में प्रभु बढ़ाए। अभी तक के सहायता के लिए धन्यवाद देकर एक दासी मैं अपने आप को आपके दयालु सामर्थ्य हाथों में सौंपते हुए प्रार्थना प्रभु के नाम से मांगते सुने और स्वीकार कीजिए, आमीन। ಆಮೆನ್. प्रेज लॉर्ड। Praise the Lord.